ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಎಸಿ ಸರ್ಕ್ಯೂಟ್ಸ್ ಮೇಲೆ. ಸೊ ಕ್ವಶನ್ ಏನ್ ಹೇಳ್ತಾ ಇರೋದು, ಎ ಚೋಕ್ ಕಾಯಿಲ್ ಹ್ಯಾವಿಂಗ್ ದ ರೆಸಿಸ್ಟೆನ್ಸ್ ಆಫ್ 6 ohm and the inductance of 0.2 Henry is connected in series with the capacitor of 30 microfarad. ಅಂತಂದ್ರೆ ಇಲ್ಲಿ ನಾನು ಅವಾಗಲೇ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೆ, ಏನಾದ್ರೂ ಕಾಯಿಲ್ ಅಂತ ವರ್ಡ್ ಬಂತು ಅಂತಂದ್ರೆ ಅದು ಆರ್ ಎಲ್ ಸರ್ಕ್ಯೂಟ್ ಅಂತ, ಸರಿನಾ? ಏನೋ ಏನಾದ್ರೂ ಕೂಡ ಚೋಕ್ ಕಾಯಿಲ್ ಅಂತ ಏನಾದ್ರೂ ಒಂದು ವರ್ಡ್ ಬಂತು ಅಂತಂದ್ರೆ ಆರ್ ಎಲ್ ಸರ್ಕ್ಯೂಟ್ ಅಂತ. ಅವ್ರು ಏನ್ ಹೇಳ್ತಾ ಇರೋದು, ಈ ಚೋಕ್ ಕಾಯಿಲ್ ಇದೆಯಲ್ಲ ಇದು ಕೆಪಾಸಿಟರ್ ಜೊತೆ ಸೀರೀಸ್ ಅಲ್ಲಿ ಇದೆ ಅಂತಂದ್ರೆ ಚೋಕ್ ಕಾಯಿಲ್ ಅದು ಕೆಪಾಸಿಟರ್ ಜೊತೆ ಸೀರೀಸ್ ಅಲ್ಲಿ ಇದ್ದಂಗೆ ಆಯ್ತು. ಅಂತ ಅಂದ್ರೆ ಏನಾಯ್ತು, ಆರ್ ಎಲ್ ಸಿ ಸರ್ಕ್ಯೂಟ್ ಆದಂಗೆ ಆಯ್ತು. ಗೊತ್ತಾಯ್ತಾ? ಬರೀ ಚೋಕ್ ಕಾಯಿಲ್ ಅಂತ ಕೊಟ್ರೆ ಆರ್ ಎಲ್, ಅದೇನಾಗ್ತಾ ಇದೆ, ಆ ಚೋಕ್ ಕಾಯಿಲ್ ಅನ್ನ ಕೆಪಾಸಿಟರ್ ಜೊತೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಇವಾಗ ಏನಾಯ್ತು, ಆರ್ ಎಲ್ ಸಿ ಸರ್ಕ್ಯೂಟೇ ಆಯ್ತು. ಆಫ್ 30 microfarad and a voltage V is equal to 141.4 sin 157t. So equation ಕೊಟ್ಟಿದ್ದಾರೆ, is applied to RLC combination. Find the energy consumed in 3 hours. ಸೊ ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಏನ್ ಕೊಟ್ಟಿದ್ದಾರೆ ಅದನ್ನ ಗಿವನ್ ಬರ್ಕೊಳ್ಳೋಣ, ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ವೆರಿ ಈಸಿ ಪ್ರಾಬ್ಲಮ್, ಸರಿನಾ? ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋಗೋಣ. ಸೊಲ್ಯೂಷನ್ ಮೊದಲಿಗೆ ಕೊಟ್ಟಿರುವಂತದ್ದೇನು, ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಗಿವನ್ 6 ohm ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಆರ್ ಇಸ್ ಈಕ್ವಲ್ ಟು 6 ohm ರೆಸಿಸ್ಟೆನ್ಸ್ ಅಂಡ್ ಇಂಡಕ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ನಮಗೆ, 0.2 ಹೆನ್ರಿ ಕನೆಕ್ಟೆಡ್ ಇನ್ ದ ಸೀರೀಸ್ ವಿತ್ ದ ಕೆಪಾಸಿಟರ್. ಸೊ ಕೆಪಾಸಿಟರ್ ಎಷ್ಟು ಕೊಟ್ಟಿದ್ದಾರೆ, 30 ಮೈಕ್ರೋಫ್ಯಾರಡ್. ಸೊ ಯಾವ ರೀತಿ ಬರೆಯೋದು, 30 × 10⁻⁻6 ಮೈಕ್ರೋಫ್ಯಾರಡ್ ಅಂತಂದ್ರೆ 30 × 10⁻⁻6 ಅಂಡ್ ಎ ವೋಲ್ಟೇಜ್. ಸೊ ಈಕ್ವೇಶನ್ ಕೊಟ್ಟಿದ್ದಾರೆ, ವಿ ಇಸ್ ಈಕ್ವಲ್ ಟು 141.4 sin 157t is applied to the RLC combination. So find the energy consumed. ಸೊ ಎನರ್ಜಿನ ನಾವು ಕನ್ಸ್ಯೂಮ್ ಮಾಡ್ತಾ ಹೋಗ್ಬೇಕು, ಎಷ್ಟು ಕನ್ಸ್ಯೂಮ್ ಆಗಿದೆ ಅನ್ನೋದನ್ನ ಕಂಡುಹಿಡಿಬೇಕಾಗತ್ತೆ. ಸೊ ವೆರಿ ಈಸಿ ಪ್ರಾಬ್ಲಮ್, ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ನಮಗೆ ಮೇಜರ್ ಆಗಿರುವಂತದ್ದೇನು, ಅವರು ಕೊಟ್ಟಿರುವಂತ ಈಕ್ವೇಶನ್, ಸರಿನಾ? ಅವರು ಕೊಟ್ಟಿರುವಂತ ಈಕ್ವೇಶನ್ ಇಲ್ಲಿದೆ. ಸೊ ನಾವೇನ್ ಮಾಡೋಣ ಅಂತಂದ್ರೆ, ಫಸ್ಟಿಗೆ ಈ ಒಂದು ಈಕ್ವೇಶನ್ ಅನ್ನ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಆಫ್ ದ ವೋಲ್ಟೇಜ್ ಈಕ್ವೇಶನ್ ಜೊತೆ ಕಂಪೇರ್ ಮಾಡ್ತಾ ಹೋಗೋಣ. ಸೊ ಏನಿಲ್ಲ, ಆನ್ ಕಂಪೇರಿಂಗ್ given voltage equation with standard voltage equation. So first given voltage equation ಏನು, V is equal to 141.4 sin 157t. ಸೊ ಇದೇನಿದು given equation, given. ನೆಕ್ಸ್ಟ್ ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮೇಟ್ ಏನು, ವಿ ಇಸ್ ಈಕ್ವಲ್ ಟು ವಿ ಎಂ ಸೈನ್ ಒಮೆಗಾ ಟಿ. ಸೊ ಇದೇನಿದು ಸ್ಟ್ಯಾಂಡರ್ಡ್ ಈಕ್ವೇಶನ್. ಈಗ ಪ್ರತಿಯೊಂದು ಪ್ಲೇಸ್ ಅನ್ನು ಕೂಡ ಕಂಪೇರ್ ಮಾಡ್ತಾ ಬನ್ನಿ. ವಿ ಎಂ ಇರುವಂತ ಜಾಗದಲ್ಲಿ 141.4 ಇದೆ, ಸೈನ್ ಇರುವಂತ ಜಾಗದಲ್ಲಿ ಸೈನೇ ಇದೆ, ಒಮೆಗಾ ಇರುವಂತ ಜಾಗದಲ್ಲಿ ನಮಗೆ 157 ಇದೆ, ಟಿ ಇರುವಂತ ಜಾಗದಲ್ಲಿ ಟಿ ಇದೆ. ಸೊ ಬೈ ಕಂಪೇರಿಂಗ್ ದ ಗಿವನ್ ಅಂಡ್ ದ ಸ್ಟ್ಯಾಂಡರ್ಡ್ ಫಾರ್ಮೇಟ್ ಆಫ್ ದ ವೋಲ್ಟೇಜ್ ಇಕ್ವೇಶನ್ ನಮಗೆ ಏನು ಗೊತ್ತಾಯ್ತು, ವಿ ಎಂ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 141.4. ನೆಕ್ಸ್ಟ್ ಏನ್ ಗೊತ್ತಾಯ್ತು, ಒಮೆಗಾ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 157. ಗೊತ್ತಾಯ್ತಾ? ವಿ ಎಂ ವ್ಯಾಲ್ಯೂ ಇಸ್ ಈಕ್ವಲ್ ಟು 141.4 ಮತ್ತೆ ಒಮೆಗಾ ವ್ಯಾಲ್ಯೂ ಇಸ್ ಈಕ್ವಲ್ ಟು 157 ಅಂತ ಗೊತ್ತಾಯ್ತು. ಸೊ ವಿ ಎಂ ಸಿಕ್ತು ಅಂತ ಅಂದ್ರೆ ವಿ ಆರ್ ಎಂ ಎಸ್ ಅನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ವಿ ಆರ್ ಎಂ ಎಸ್ ವಿಲ್ ಬಿ ಈಕ್ವಲ್ ಟು ವಿ ಎಂ ಹೋಲ್ ಡಿವೈಡೆಡ್ ಬೈ √2. ಇದೆ ಅಲ್ವಾ ಫಾರ್ಮುಲಾ, ವಿ ಆರ್ ಎಂ ಎಸ್ ವಿಲ್ ಬಿ ಈಕ್ವಲ್ ಟು ವಿ ಎಂ ಬೈ √2. ಸೊ ಈಗ ವಿ ಆರ್ ಎಂ ಎಸ್ ವಿಲ್ ಬಿ ಈಕ್ವಲ್ ಟು ವಿ ಎಂ ವ್ಯಾಲ್ಯೂ ಏನ್ ಸಿಕ್ಕಿದೆ ನಮಗೆ, 141.4 ಹೋಲ್ ಡಿವೈಡೆಡ್ ಬೈ √2. ಸೊ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಸುಮ್ಮನೆ ಫುಲ್ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ 141.4 ಹೋಲ್ ಡಿವೈಡೆಡ್ ಬೈ √2. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 99.98. ಸೊ ವಿ ಆರ್ ಎಂ ಎಸ್ ವಿಲ್ ಬಿ ಈಕ್ವಲ್ ಟು 99.98 ವೋಲ್ಟ್ಸ್, ಸರಿನಾ? 99.98 ವೋಲ್ಟ್ಸ್. ನೆಕ್ಸ್ಟ್ ಒಮೆಗಾ ನನಗೆ ಸಿಕ್ಕಿದೆ. ಸೊ ಒಮೆಗಾ ಸಿಕ್ಕಿದೆ ಅಂತಂದ್ರೆ ಒಮೆಗಾ ವಿಲ್ ಬಿ ಈಕ್ವಲ್ ಟು 2πf. ಸೊ ಫ್ರೀಕ್ವೆನ್ಸಿನ ನಾವು ಕಂಡುಹಿಡ್ಕೋಬಹುದು, ಒಮೆಗಾ ಇಸ್ ಈಕ್ವಲ್ ಟು 2π. ಸೊ ಈಗ ಆ ಫ್ರೀಕ್ವೆನ್ಸಿನ ನಾವು ಯಾವ ರೀತಿ ಕಂಡುಹಿಡ್ಕೋಬಹುದು, ಫ್ರೀಕ್ವೆನ್ಸಿ ವಿಲ್ ಬಿ ಈಕ್ವಲ್ ಟು, ನೋಡಿ ಫ್ರೀಕ್ವೆನ್ಸಿನ ಉಳಿಸ್ಕೊಂಡು ಈ 2π ಅನ್ನ ಈ ಕಡೆ ಕಳಿಸ್ದಂಗೆ. ಸೊ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಎಲ್ಲ ಎಲಿಮೆಂಟ್ಗಳ ಮಧ್ಯ 2π ಅನ್ನ ಈ ಕಡೆ ಕಳಿಸಿದಾಗ ಎಲ್ಲಿ ಬರುತ್ತೆ, ಡಿನಾಮಿನೇಟರ್ಗೆ. ಸೊ ಒಮೆಗಾ ಡಿವೈಡೆಡ್ ಬೈ 2π ಆದಂಗೆ ಆಯ್ತು. ಸೊ ಈಗ ಒಮೆಗಾ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು, 157.
ಸೊ 157 ವೋಲ್ ಡಿವೈಡೆಡ್ ಬೈ 2π. ಸೊ 2π ವ್ಯಾಲ್ಯೂ ಏನಾಗುತ್ತೆ ನೋಡಿ, 2π ಬರ್ಸೋದು ಸಿಂಪಲ್. 2 ಇಂಟು ಪೈ ಯಾವ ರೀತಿ ಬರೆಸ್ತೀರಾ, ಶಿಫ್ಟ್ ಅನ್ನ ಒತ್ಬಿಟ್ಟು ಇಲ್ಲಿ EXP ಅಂತ ಒಂದು ಬಟನ್ ಇರುತ್ತೆ, ಅದ್ರ ಮೇಲೆ ಸಣ್ಣದಾಗಿ ಪೈ ಅಂತ ಬರೆದಿರ್ತಾರೆ, ಅದನ್ನ ಪ್ರೆಸ್ ಮಾಡಿ. ಯಾವ ರೀತಿ ಇನ್ನೊಂದ್ಸಲ ಹೇಳ್ಕೊಡ್ತೀನಿ ನೋಡಿ. 2 ಇಂಟು ಶಿಫ್ಟ್ ಅನ್ನ ಒತ್ತಿ ಇಲ್ಲಿ EXP ಅಂತ ಒಂದು ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ಪೈ ಬರುತ್ತೆ. ಸೊ ಈಸ್ ಈಕ್ವಲ್ ಟು ಹೊಡಿರಿ, ವ್ಯಾಲ್ಯೂ ಏನು ಬಂತು ನಮಗೆ 6.283. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡ್ತಾ ಹೋಗೋಣ. 157 ವೋಲ್ ಡಿವೈಡೆಡ್ ಬೈ 6.283. ಸೊ ದ ವ್ಯಾಲ್ಯೂ ವಿಲ್ ಬಿ 24.98. ಸೊ ಫ್ರೀಕ್ವೆನ್ಸಿ ಈಸ್ 24.988 ಅಂತ ಬರುತ್ತೆ. ಸೊ ಫ್ರೀಕ್ವೆನ್ಸಿ ಆದಷ್ಟು ನಮಗೆ ವೋಲ್ ನಂಬರ್ ತರ ಇದ್ರೆ ಬೆಟರ್ ಇರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, 25 ಹರ್ಟ್ಸ್ ಅಂತ ತಗೊಂತ ಹೋಗ್ತೀನಿ. ಸರಿನಾ, ನಮಗೆ ಫ್ರೀಕ್ವೆನ್ಸಿ ಸಿಕ್ತು 25 ಹರ್ಟ್ಸ್, VRMS ವ್ಯಾಲ್ಯೂ ಸಿಕ್ತು 99.9 ವೋಲ್ಟ್ಸ್. ಸೊ ಇದು SI ಯೂನಿಟ್ಗಳನ್ನ ಬರೆಯೋದನ್ನ ಮರಿಬಾರ್ದು, ಯಾಕಂದ್ರೆ SI ಯೂನಿಟ್ ಬರೀದೇ ಇದ್ರೇನೆ ಒಂದೊಂದ್ಸಲಿ ಮಾರ್ಕ್ಸ್ ಅನ್ನ ಕಟ್ ಮಾಡ್ಬಿಡ್ತಾರೆ. ಸೊ ಅದಕ್ಕೋಸ್ಕರ SI ಯೂನಿಟ್ ಕರೆಕ್ಟ್ ಆಗಿ ಬರ್ದಿರ್ಬೇಕು. ವೋಲ್ಟೇಜ್ಗೆ V, ಫ್ರೀಕ್ವೆನ್ಸಿ ಹರ್ಟ್ಸ್. ಈಗ XL ಮತ್ತೆ XC ವ್ಯಾಲ್ಯೂಗಳನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. XL ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ, 2πfl. XL ಮತ್ತೆ XC ಎರಡು ಏನಕ್ಕೆ ಬೇಕು, ಯಾಕಂದ್ರೆ ಇಲ್ಲಿ RLC ಮೂರು ಕೂಡ ಇದೆ, ರೆಸಿಸ್ಟರ್, ಕೆಪಾಸಿಟರ್ ಮತ್ತೆ ಇಂಡಕ್ಟರ್ ಎಲ್ಲದೂ ಕೂಡ ಇರೋದ್ರಿಂದ XL ದಟ್ ಈಸ್ 2πfl ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ XC ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2πfc ಇದಷ್ಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 2π f ವ್ಯಾಲ್ಯೂ ಎಷ್ಟು ಸಿಕ್ಕಿದೆ ನಮಗೆ, 25 ಸಿಕ್ತು. ನೆಕ್ಸ್ಟ್ L, ಸೊ ಇಂಡಕ್ಟೆನ್ಸ್ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದಾರೆ, 0.2 ಹೆನ್ರಿ. ಸೊ ಅಷ್ಟನ್ನು ಕೂಡ ಒಂದೇ ಸಲ ಮಲ್ಟಿಪ್ಲೈ ಮಾಡಿ. ಯಾವ ರೀತಿ, 2 ಇಂಟು ಪೈ ಬೇಕು ಅಂತಂದ್ರೆ ಶಿಫ್ಟ್ ಅನ್ನು ಒತ್ತಿ EXP ಬಟನ್ ಅನ್ನು ಒತ್ತಬೇಕು, ಶಿಫ್ಟ್ ಅನ್ನು ಒತ್ತಿ EXP ಬಟನ್ ಇಂಟು 25 ಇಂಟು 0.2. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 31.41 ಓಮ್ ಇಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. XL ಆಗಿರ್ಲಿ, XC ಆಗಿರ್ಲಿ, ಇಂಪಿಡೆನ್ಸ್ Z ಆಗಿರ್ಲಿ, ಎಲ್ಲದನ್ನು ಕೂಡ ಓಮ್ ಇಂದನೆ. ನೆಕ್ಸ್ಟ್ ಇಲ್ಲಿ 1 ವೋಲ್ಟ್ ಡಿವೈಡೆಡ್ ಬೈ 2π f ವ್ಯಾಲ್ಯೂ ಇಸ್ 25. ಕೆಪಾಸಿಟೆನ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ, 30 ಇಂಟು 10 ಪವರ್ ಮೈನಸ್ 6. ಸೊ 30 ಇಂಟು 10 ಪವರ್ ಮೈನಸ್ 6. ಫಸ್ಟ್ ಡಿನಾಮಿನೇಟರ್ ಅನ್ನ ನಾವು ಸಾಲ್ವ್ ಮಾಡ್ಕೊಂತ ಹೋಗೋಣ. 2 ಇಂಟು ಪೈ ಬರ್ಸೋದು ಯಾವ ರೀತಿ, ಶಿಫ್ಟ್ ಅನ್ನ ಒತ್ತಿ EXP ಒತ್ತಿದ್ರೆ ಪೈ ಬರುತ್ತೆ, ಇಂಟು 25 ಇಂಟು 30 ಇಂಟು 10 ಪವರ್ ಮೈನಸ್ 6. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ, ವ್ಯಾಲ್ಯೂ ಈಸ್ 1 ಡಿವೈಡೆಡ್ ಬೈ 4.71 ಇಂಟು 10 ಪವರ್ ಮೈನಸ್ 3 ಐತೆ. ಸೊ ಈ 10 ಪವರ್ ಮೈನಸ್ 3 ಅನ್ನ ಮೇಲ್ಗಡೆ ಕಳಿಸ್ಬಿಟ್ರೆ ಏನಾಗುತ್ತೆ, 10 ಪವರ್ 3 ಆಗುತ್ತೆ. ಸರಿನಾ, 1 ಇಂಟು 10 ಪವರ್ 3 ಆಯ್ತು ಮೇಲ್ಗಡೆ ಕಳಿಸಿದ್ರೆ. 10 ಪವರ್ 3 ಅಂತ ಅಂದ್ರೆ ಎಷ್ಟು, 1000. ಸೊ 1000 ಇಂಟು 1 ವಿಲ್ ಬಿ 1000. ಗೊತ್ತಾಯ್ತಾ ಯಾವ ರೀತಿ ಅಂತ. 10 ಪವರ್ ಮೈನಸ್ 3 ಅನ್ನ ಮೇಲ್ಗಡೆ ಕಳಿಸಿದ್ರೆ 10 ಪವರ್ ಪ್ಲಸ್ 3 ಆಗುತ್ತೆ. ಸೊ 10 ಪವರ್ ಪ್ಲಸ್ 3 ಅಂತ ಅಂದ್ರೆ ಏನು, 1000. ಸೊ 1000 ವೋಲ್ ಡಿವೈಡೆಡ್ ಬೈ 4.71. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 212.31. 212.31 ಓಮ್. ಸೊ ಈಗ ಇಂಪಿಡೆನ್ಸ್ Z ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಯಾಕಂದ್ರೆ ಲಾಸ್ಟ್ ಅಲ್ಲಿ ಅವ್ರು ಕೇಳಿರೋದೇನು, ಎನರ್ಜಿ ಕನ್ಸ್ಯೂಮ್. ಎನರ್ಜಿಗೆ ವ್ಯಾಲ್ಯೂ ಏನು, ಎನರ್ಜಿ ವಿಲ್ ಬಿ ಈಕ್ವಲ್ ಟು ಪವರ್ ಇಂಟು ಟೈಮ್. ಸೊ ಟೈಮ್ ಅವ್ರು ಕೊಟ್ಟಿದ್ದಾರೆ 3 ಅವರ್ಸ್ ಅಂತ, ಬಟ್ ಪವರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪವರ್ ಬೇಕು ಅಂತಂದ್ರೆ ಪವರ್ ವಿಲ್ ಬಿ ಈಕ್ವಲ್ ಟು I ಸ್ಕ್ವೇರ್ ಇಂಟು R. ಸೊ ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಮತ್ತೆ ಕರೆಂಟ್ ಬೇಕು ಅಂತಂದ್ರೆ, ಈ ಕರೆಂಟ್ ಬೇಕು ಅಂತಂದ್ರೆ I ವಿಲ್ ಬಿ ಈಕ್ವಲ್ ಟು V ಡಿವೈಡೆಡ್ ಬೈ Z. ಸೊ ವೋಲ್ಟೇಜ್ ಇದೆಯಾ, ಎಸ್ 141.4 ಅಂತ ನಮಗೆ ವೋಲ್ಟೇಜ್ ಸಿಕ್ಕಿದೆ, VRMS ಕೂಡ ಸಿಕ್ಕಿದೆ. ಸೊ ಇಲ್ಲಿ Z ವ್ಯಾಲ್ಯೂ ನನಗೆ ಗೊತ್ತಾದ್ರೆ ನಾವೇನ್ ಮಾಡ್ಬೋದು, ವೋಲ್ಟೇಜ್ ಮತ್ತೆ Z ವ್ಯಾಲ್ಯೂನ ಯೂಸ್ ಮಾಡ್ಕೊಂಡು ಕರೆಂಟ್ ಕಂಡುಹಿಡ್ಕೋಬಹುದು. ಆ ಕರೆಂಟ್ ಅನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ ತಕ್ಷಣ ಏನ್ ಬರುತ್ತೆ ನಮಗೆ, ಪವರ್ ವ್ಯಾಲ್ಯೂ ಬರುತ್ತೆ. ಸೊ ಆ ಪವರ್ ವ್ಯಾಲ್ಯೂನ ಇಟ್ಕೊಂಡು ನಾವು ಎನರ್ಜಿ ವ್ಯಾಲ್ಯೂನ ಕಂಡುಹಿಡಿಬಹುದು. ಗೊತ್ತಾಯ್ತಾ. ಸೊ ಒಂದಕ್ಕೊಂದು ವೆರಿ ಲಿಂಕ್ ಆಗಿರ್ತವೆ. ಅದಕ್ಕೋಸ್ಕರ ಒಂದು 2-3 ಪ್ರಾಬ್ಲಮ್ ಅನ್ನ ಎಕ್ಸ್ಟ್ರಾ ಸಾಲ್ವ್ ಮಾಡ್ಬೇಕು, ಅವಾಗ ಈಸಿ ಆಗ್ತಾ ಹೋಗುತ್ತೆ ಅಷ್ಟೇ, ಏನಾಗಲ್ಲ. ಸರಿನಾ, ಕಷ್ಟ ಏನಿಲ್ಲ, ಈಸಿ ಆಗ್ತಾ ಹೋಗುತ್ತೆ. ಬಟ್ ಒಂದ್ ಸ್ವಲ್ಪ ಫಾರ್ಮುಲಾಗಳು ಜಾಸ್ತಿ ಅಷ್ಟೇ. Z ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ ಇದು ಯಾವ ಸರ್ಕ್ಯೂಟು, RLC ಸರ್ಕ್ಯೂಟ್ ಆಗಿರೋದ್ರಿಂದ XL ಮೈನಸ್ XC ಹೋಲ್ ಸ್ಕ್ವೇರ್. ಗೊತ್ತಾಯ್ತಾ, R ಸ್ಕ್ವೇರ್ ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವೇರ್. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, ರೂಟ್ ಆಫ್ R ಸ್ಕ್ವೇರ್ ಅಂತಂದ್ರೆ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿರೋದವರು 6. ಸೊ 6 ಸ್ಕ್ವೇರ್ ಪ್ಲಸ್ XL ವ್ಯಾಲ್ಯೂ ಎಷ್ಟು 31.41 ಮೈನಸ್ XC ವ್ಯಾಲ್ಯೂ ಎಷ್ಟು ಕೊಟ್ಟಿರೋದು 212.31 ಹೋಲ್ ಪವರ್ 2 ಅಂತಂದ್ರೆ ಹೋಲ್ ಸ್ಕ್ವೇರ್. ಸೊ ಈಗ 31.4 ಮೈನಸ್ 41 ಮೈನಸ್ 212.31.
ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ -180.9 ಬರುತ್ತೆ. ಸೊ 180.9 ಸಾಕು. ಮೈನಸ್ ಇದ್ರೇನು 180.9 ಹೋಲ್ ಪವರ್ 2 ಅಂತಂದರೆ ಹೋಲ್ ಸ್ಕ್ವೇರ್ ಆಗುತ್ತೆ. 32,724 ಬಂತು. ಸೊ ವ್ಯಾಲ್ಯೂ ಏನಾಗುತ್ತೆ 6 6 36 ಪ್ಲಸ್ 32,724.81 ಸರಿನಾ. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ 32,724.81 ಪ್ಲಸ್ 36. ಸೊ 32,000 ರೂಟ್ ಆಫ್ 32,760.81. ಸೊ ಅಷ್ಟಕ್ಕೂ ಕೂಡ ರೂಟನ್ನು ಹಾಕಿ ರೂಟ್ ಆಫ್ 32,760.81. ಸೊ ವ್ಯಾಲ್ಯೂ ಈಸ್ 180.999 ಅಂತ ಬರ್ತಾ ಹೋಗುತ್ತೆ. 180.999 ಅಂತ ಬರುತ್ತೆ. 999 ಅಂತ ಬರ್ತಾ ಹೋಗುತ್ತೆ. ಸೊ 181 ಅಂತ ತೊಗೊಳ್ಳಿ ಸಾಕು ಸರಿನಾ. 181 ಓಮ್. ಸೊ ಇದನ್ನು ಕೂಡ ನಾವು ಓಮ್ ಇಂದಾನೆ ರೆಪ್ರೆಸೆಂಟ್ ಮಾಡೋದು. ಝಡ್ ವ್ಯಾಲ್ಯೂ ಇಂಪಿಡೆನ್ಸ್ ವ್ಯಾಲ್ಯೂ ಏನು ಸಿಕ್ತು ನಮಗೆ 181 ಓಮ್. ಸೊ ಈಗ ಝಡ್ ವ್ಯಾಲ್ಯೂ ಸಿಕ್ತು ಅಂತ ಅಂದ್ರೆ ವಿ ಡಿವೈಡೆಡ್ ಬೈ ಝಡ್ ಮಾಡಿ ಕರೆಂಟ್ ಅನ್ನ ಕಂಡುಹಿಡಿಬಹುದು. ಸೊ ಐ ವಿಲ್ ಬಿ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಝಡ್. ವೋಲ್ಟೇಜ್ ಯಾವುದನ್ನ ತಗೋಬೇಕು? ಸೊ ಮ್ಯಾಕ್ಸಿಮಮ್ ವೋಲ್ಟೇಜ್ ಅನ್ನ ತಗೋಬಾರ್ದು, ಆರ್ ಎಮ್ ಎಸ್ ವೋಲ್ಟೇಜ್ ಅನ್ನ ತಗೋಬೇಕು. ಸೊ ಆರ್ ಎಮ್ ಎಸ್ ವೋಲ್ಟೇಜ್ ಏನಿದೆ 99.98 ವೋಲ್ಟ್ ಡಿವೈಡೆಡ್ ಬೈ ಝಡ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ 181 ಬಂದಿದೆ ಸರಿನಾ. ಆರ್ ಎಮ್ ಎಸ್ ವೋಲ್ಟೇಜ್ ಅನ್ನ ತಗೋಬೇಕು. ಮ್ಯಾಕ್ಸಿಮಮ್ ವೋಲ್ಟೇಜ್ ಇಲ್ಲಿರುವಂತದ್ದನ್ನ ತಗೊಳಕ್ ಹೋಗ್ಬೇಡ್ರಿ. ಅದಕ್ಕೋಸ್ಕರನೇ ನಾವು ಇಲ್ಲಿ ವಿ ಆರ್ ಎಮ್ ಎಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿರೋದು. ಸೊ 99.98 ವೋಲ್ಟ್ ಡಿವೈಡೆಡ್ ಬೈ 181 ವ್ಯಾಲ್ಯೂ ಎಷ್ಟು ಬರುತ್ತೆ? ಕರೆಂಟ್ ಈಸ್ 0.55 ಆಂಪಿಯರ್. 0.55 ಆಂಪಿಯರ್. ಸೊ ಕರೆಂಟ್ ವ್ಯಾಲ್ಯೂ ಗೊತ್ತಾಯ್ತು. ಸೊ ಕರೆಂಟ್ ವ್ಯಾಲ್ಯೂ ಗೊತ್ತಾಯ್ತು ಅಂತಂದ್ರೆ ರೆಸಿಸ್ಟೆನ್ಸ್ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ 6 ಓಮ್ ಅಂತ. ಸೊ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಎನರ್ಜಿ ವಿಲ್ ಬಿ ಈಕ್ವಲ್ ಟು ಎನರ್ಜಿನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಫಸ್ಟ್ ಪಿ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಪಿ ಇಸ್ ಈಕ್ವಲ್ ಟು I ಸ್ಕ್ವೇರ್ ಇಂಟು ಆರ್. ಸೊ ಐ ವ್ಯಾಲ್ಯೂ ಎಷ್ಟಿದೆ 0.55 ಹೋಲ್ ಪವರ್ 2 ಇಂಟು ರೆಸಿಸ್ಟೆನ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ 6 ಓಮ್ ರೆಸಿಸ್ಟೆನ್ಸ್. ಸೊ 0.55 ಹೋಲ್ ಪವರ್ 2 ಇಂಟು 6. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 1.815. ಸೊ 1.815 ವ್ಯಾಟ್ಸ್. ಈಗ ಎನರ್ಜಿ ಲಾಸ್ಟ್ ಒನ್. ಎನರ್ಜಿನ ಯಾವ ರೀತಿ ಕಂಡುಹಿಡಿತೀವಿ? ಪಿ ಇಂಟು ಟಿ ಇಂದ. ಸೊ ಪವರ್ ಎಷ್ಟು ಬಂದಿರೋದು ನಮಗೆ 1.815 ಇಂಟು ಟೈಮ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ 3 ಅವರ್ಸ್. ಸೊ 3 ಅಂತಾನೆ ಹಾಕಿ ಅಷ್ಟೇ. ಸೊ ಎನರ್ಜಿ ವಿಲ್ ಬಿ 1.815 ಇಂಟು 3 ವ್ಯಾಲ್ಯೂ ಎಷ್ಟು ಬಂತು 5.445. 5.445 ಎಸ್ ಐ ಯೂನಿಟ್ ಏನು? ವ್ಯಾಟ್ಸ್ ಪರ್ ಅವರ್. ಎಸ್ ಐ ಯೂನಿಟ್ ಏನು? ವ್ಯಾಟ್ ಅವರ್ ಸರಿನಾ. WHR ಅಂತ ಬರ್ರಿ, ವ್ಯಾಟ್ ಅವರ್. ಗೊತ್ತಾಯ್ತಾ? ಎನರ್ಜಿ ವಿಲ್ ಬಿ ಈಕ್ವಲ್ ಟು ಪಿ ಇಂಟು ಟಿ. ಆ ಪವರ್ ಬೇಕು ಅಂತಂದಿದ್ರೆ ನನಗೆ ಇಲ್ಲಿ ಪಿ ಇಸ್ ಈಕ್ವಲ್ ಟು I ಸ್ಕ್ವೇರ್ ಆರ್ ಕರೆಂಟ್ ಬೇಕಾಗಿರ್ತಿತ್ತು. ಸೊ ಕರೆಂಟ್ ಬೇಕು ಅಂತಂದ್ರೆ I ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಝಡ್. ಸೊ ಝಡ್ ಬೇಕು ಅಂತಂದ್ರೆ ಝಡ್ ವ್ಯಾಲ್ಯೂಗೋಸ್ಕರ ಏನ್ ಮಾಡಿದ್ವಿ? XL ಮತ್ತೆ XC ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಝಡ್ ವ್ಯಾಲ್ಯೂನ ತಗೊಂಡೆ. ಸೊ XL ಮತ್ತೆ XC ವ್ಯಾಲ್ಯೂ ಬೇಕು ಅಂತಂದ್ರೆ ನನಗೆ ಫ್ರೀಕ್ವೆನ್ಸಿ ವ್ಯಾಲ್ಯೂ ಬೇಕಿತ್ತು. ಸೊ ಒಮೆಗಾ ಇಂದ. ನೆಕ್ಸ್ಟ್ ಇಲ್ಲಿ ಕರೆಂಟ್ ಅನ್ನ ಕಂಡುಹಿಡಿಬೇಕಾದ್ರೆ ವೋಲ್ಟೇಜ್ VRMS ಬೇಕಿತ್ತು ಸರಿನಾ. ಒಂದಕ್ಕೊಂದು ಡಿಪೆಂಡ್ ಇರ್ತಾವೆ ಅಷ್ಟೇ. ಸೊ ಸ್ಕ್ರೀನ್ ಶಾಟ್ ತಗೊಳ್ಳಿ. ಒಂದು 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ಕ್ಲಿಯರ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.